ಅಲ್ಲಿ ಅಗಿತಾ ಇದಾರಲ್ವಾ? ಹೌದು ಅಗಿತಾ ಇದ್ದಾರೆ ಸಿಕ್ಕ ಮುಸ್ತಾರಿ ವ್ಯಕ್ತಿ ಬಂದು ನನಗೆ ಗೊತ್ತಿದೆ ನಾನೇ ಎಲ್ಲ ಹೋಗ್ತಿದ್ದೀನಿ ಅಂತ ಹೇಳಿದ್ದ. ಅವನ ಪ್ರಕಾರ ಎಲ್ಲ ಅಗಿಸ್ತಾ ಇದ್ದಾರೆ. ಇದು ಅಗಿಸ್ತಾ ಇದ್ದಾರೆ. ಅದೆಲ್ಲ ಇದೆಯಾ ನಿಜಾನ ಇಲ್ಲ ಬೇರೆ ಏನಾದ್ರು ತಗೊಬಂದು ಇವರೇ ಯಾಕೆ ಮಾಡಿರ್ಬಾರ್ದು ಅಂತಾನೂ ಅನ್ಸುತ್ತೆ. ಬಟ್ ನಿಜ ಯಾವ್ದು ಅಂತ ಗೊತ್ತಿಲ್ಲ. ಪರಿಶೀಲನೆ ಮಾಡ್ದಾಗ ತಾನೇ ಮೇಡಮ್ ಗೊತ್ತಾಗೋದು ಯಾರು ಏನು ಅಂತ. ಧರ್ಮಸ್ಥಳಕ್ಕೆ ಹೋಗಿದ್ದೀರಾ? ಹೋಗಿದ್ವಿ ಖಂಡಿತವಾಗ್ಲೂ. ಅಲ್ಲಿ ಪ್ರಾಮುಖ್ಯತೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಮ್ಗೆ. ಬಟ್ ಆದ್ರೂ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಯಾವ್ದು ನ್ಯಾಯದ ಬಗ್ಗೆ ಇಲ್ಲಿ ಮಾತಾಡಕ್ ಏನೂ ಆಗಲ್ಲ. ಏನಿದೆಯೋ ಏನ್ ನಡೀತಾ ಇದೆ ಅಂತ ನಮ್ಗೆ ಯಾರಿಗೂ ಅದು ಕಣ್ಣ ಮುಚ್ಚಲೆ ತರ. ಬಟ್ ಡೈರೆಕ್ಟ್ ಆಗಿ ಏನು ಬಂದಾಗ ಗೊತ್ತಾಗುತ್ತೆ ಅಷ್ಟೇ. ಇದು ಹಿಂದೆ ಏನಿರ್ಬೋದು ಅಂತ ಅನ್ಸುತ್ತೆ? ಯಾರ್ದು ಇರುತ್ತೆ, ಮರ್ಮಗಳು ಇರುತ್ತೆ. ಬಟ್ ಇದ್ದೇ ಇರುತ್ತೆ, ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಏನೋ ರಾಜಕಾರಣಿಗಳದ್ದು ಏನೋ ಇನ್ನೊಂದು ಆ ಹೆಸರು ಧರ್ಮಸ್ಥಳದ ಬಗ್ಗೆ ಹೆಸರು ಕೆಡ್ಸೋಕ್ಕೂ ಇರ್ಬೋದೇನೋ, ಗೊತ್ತಿಲ್ಲ ನಮ್ಗೆ. ಬಟ್ ಅದ್ರ ನಿಜ ಬಂದಾಗ ಬಯಲಿಗೆ ಬಂದಾಗ ಗೊತ್ತಾಗುತ್ತೆ ಅಷ್ಟೇ. ಯಾಕಂದ್ರೆ ಅದನ್ನ ಮಾತಾಡೋ ಶಕ್ತಿ ನಮ್ಗಿಲ್ಲ. ಭಗವಂತ ಅಲ್ಲಿ, ಯಾಕಂದ್ರೆ ಭಗವಂತನ ವಾಸಸ್ಥಳ ಅದು ಆಕ್ಚುಲಿ ಹೇಳಕ್ ಹೋದ್ರೆ. ಬಟ್ ಅಲ್ಲಿ ಏನ್ ನಡಿಬೇಕಂತಿದೆ ಭಗವಂತ ನಿರ್ಣಯ ಮಾಡ್ತಾನೆ ಅಷ್ಟೇ. ಅಲ್ಲಿ ಅಗಿತಾ ಇದಾರಲ್ವಾ? ಹೌದು ಅಗಿತಾ ಇದ್ದಾರೆ ಸಿಕ್ಕ ಮುಸ್ತಾರಿ ವ್ಯಕ್ತಿ ಬಂದು ನನಗೆ ಗೊತ್ತಿದೆ ನಾನೇ ಎಲ್ಲ ಹೋಗ್ತಿದ್ದೀನಿ ಅಂತ ಹೇಳಿದ್ದ. ಅವನ ಪ್ರಕಾರ ಎಲ್ಲ ಅಗಿಸ್ತಾ ಇದ್ದಾರೆ. ಇದು ಅಗಿಸ್ತಾ ಇದ್ದಾರೆ. ಅದೆಲ್ಲ ಇದೆಯಾ ನಿಜಾನ ಇಲ್ಲ ಬೇರೆ ಏನಾದ್ರು ತಗೊಬಂದು ಇವರೇ ಯಾಕೆ ಮಾಡಿರ್ಬಾರ್ದು ಅಂತಾನೂ ಅನ್ಸುತ್ತೆ. ಬಟ್ ನಿಜ ಯಾವ್ದು ಅಂತ ಗೊತ್ತಿಲ್ಲ. ಪರಿಶೀಲನೆ ಮಾಡ್ದಾಗ ತಾನೇ ಮೇಡಮ್ ಗೊತ್ತಾಗೋದು ಯಾರು ಏನು ಅಂತ. ಧರ್ಮಸ್ಥಳಕ್ಕೆ ಹೋಗಿದ್ದೀರಾ? ಹೋಗಿದ್ವಿ ಖಂಡಿತವಾಗ್ಲೂ. ಅಲ್ಲಿ ಪ್ರಾಮುಖ್ಯತೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಮ್ಗೆ. ಬಟ್ ಆದ್ರೂ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಯಾವ್ದು ನ್ಯಾಯದ ಬಗ್ಗೆ ಇಲ್ಲಿ ಮಾತಾಡಕ್ ಏನೂ ಆಗಲ್ಲ. ಏನಿದೆಯೋ ಏನ್ ನಡೀತಾ ಇದೆ ಅಂತ ನಮ್ಗೆ ಯಾರಿಗೂ ಅದು ಕಣ್ಣ ಮುಚ್ಚಲೆ ತರ. ಬಟ್ ಡೈರೆಕ್ಟ್ ಆಗಿ ಏನು ಬಂದಾಗ ಗೊತ್ತಾಗುತ್ತೆ ಅಷ್ಟೇ. ಇದು ಹಿಂದೆ ಏನಿರ್ಬೋದು ಅಂತ ಅನ್ಸುತ್ತೆ? ಯಾರ್ದು ಇರುತ್ತೆ, ಮರ್ಮಗಳು ಇರುತ್ತೆ. ಬಟ್ ಇದ್ದೇ ಇರುತ್ತೆ, ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಏನೋ ರಾಜಕಾರಣಿಗಳದ್ದು ಏನೋ ಇನ್ನೊಂದು ಆ ಹೆಸರು ಧರ್ಮಸ್ಥಳದ ಬಗ್ಗೆ ಹೆಸರು ಕೆಡ್ಸೋಕ್ಕೂ ಇರ್ಬೋದೇನೋ, ಗೊತ್ತಿಲ್ಲ ನಮ್ಗೆ. ಬಟ್ ಅದ್ರ ನಿಜ ಬಂದಾಗ ಬಯಲಿಗೆ ಬಂದಾಗ ಗೊತ್ತಾಗುತ್ತೆ ಅಷ್ಟೇ. ಯಾಕಂದ್ರೆ ಅದನ್ನ ಮಾತಾಡೋ ಶಕ್ತಿ ನಮ್ಗಿಲ್ಲ. ಭಗವಂತ ಅಲ್ಲಿ, ಯಾಕಂದ್ರೆ ಭಗವಂತನ ವಾಸಸ್ಥಳ ಅದು ಆಕ್ಚುಲಿ ಹೇಳಕ್ ಹೋದ್ರೆ. ಬಟ್ ಅಲ್ಲಿ ಏನ್ ನಡಿಬೇಕಂತಿದೆ ಭಗವಂತ ನಿರ್ಣಯ ಮಾಡ್ತಾನೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.